ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜು ಸರ್. ಈ ಒಂದು ವಿಡಿಯೋ ತರಗತಿಯಲ್ಲಿ ದ್ವಿತೀಯ PUCಗೆ ಸಂಬಂಧಿಸಿದಂತೆ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು. ಈ ಯಾವುದೇ ಒಂದು ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಪರೀಕ್ಷೆಯಲ್ಲಿ ಕಾನ್ಫಿಡೆನ್ಸು ಹೆಚ್ಚಾಗುತ್ತೆ. ಈ ವಿಡಿಯೋ ಕೂಡ ನಿಮಗೆಲ್ಲ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿ ಗಣಿತ ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈಗ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಈಕ್ವಲೆನ್ಸ್ ರಿಲೇಷನ್ ಆರ್ on Z, the set of integers R is equal to set of all ordered pairs A comma B such that 2 divides A minus B. If X represents the equivalence class of X, then equivalence class of 0 is the set. Now, here R is given by set of all ordered pairs A comma B such that 2 divides A minus B. ನೋಡಿ, ಇದು ರಿಲೇಷನ್ ಆರ್ ಕೊಟ್ಟಿದ್ದಾನೆ. ನಾವು ನಮಗೆ ಈ ರಿಲೇಷನ್ ಪ್ರಕಾರ ಸಪೋಸ್ 2 divides A minus B means A minus B must be some multiple of 2 ಆಗಿರಬೇಕು. K is any integer. Now, the definition of equivalence class of A, we know that equivalence class of A is defined by set of all elements X in A such that A comma X belongs to the relation R. See, this is the definition of equivalence class of A. Now, what is equivalence class of 0? Equivalence class of 0 na find out ಮಾಡೋಣ. Now, that is equal to set of all elements X belongs to the set Z. ಯಾಕೆ ಅಂತಂದರೆ ಇಲ್ಲಿ ರಿಲೇಷನ್ನು Z ಮೇಲೆ ಡಿಫೈನ್ ಆಗಿದೆ. ದೇರ್ಫೋರ್ ಸೆಟ್ A is Z such that 0, X belongs to R. 0, X ರಿಲೇಷನಲ್ಲಿ ಇರಬೇಕು. ನಾವು ಹಾಗಾದರೆ this will becomes equivalence class of 0 becomes X belongs to Z such that 2 divides 0 minus X. This is the equivalence class of X. Therefore, the numbers which are satisfying this relation is, therefore equivalence class of 0 is 0 plus or minus 2 plus or minus 4 plus or minus 6 plus or minus 8 and so on. ಇವು ಈ ಕೊಟ್ಟಿರ್ತಕ್ಕಂಥ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತವೆ. ಅದರಿಂದ ಈ ಸಂಖ್ಯೆಗಳು ಈಕ್ವಲೆನ್ಸ್ ಕ್ಲಾಸ್ ಆಫ್ 0ನಲ್ಲಿ ಇರ್ತವೆ. therefore option A is the right answer. Answer is option A, that is 0 plus or minus 2 plus or minus 4 plus or minus 6 plus or minus 8 and so on. ಇದು ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. If sin inverse x is equal to theta, the principal value branch of sin inverse x where 0 less than or equal to x less than or equal to 1, then the range in which theta lies ಅಂತ ಹೇಳಿದ್ದಾನೆ. ನೋಡಿ, ಇಲ್ಲಿ ಇದು ಸ್ಟ್ಯಾಂಡರ್ಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇದು ನಮಗೆ ಸ್ಟ್ಯಾಂಡರ್ಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಡೊಮೈನು ಮತ್ತು ರೇಂಜನ್ನು ಜ್ಞಾಪಕ ಇಟ್ಕೊಂಡ್ರೆ ನಾವು ಈ ಥರ ಕ್ವಶನ್ಸನ್ನು ಡೈರೆಕ್ಟಾಗಿ ಉತ್ತರ ಮಾಡ್ಬೋದು. ನಾವು ಫಸ್ಟ್ ಒನ್, ಸೈನ್ ಇನ್ವರ್ಸ್ ಎಕ್ಸ್ಗೆ ಡೊಮೈನ್ ಏನಾಗಿರುತ್ತೆ? ಕ್ಲೋಸ್ಡ್ ಇಂಟರ್ವಲ್ -1, 1 ಆಗಿರುತ್ತೆ. ರೇಂಜ್ ಏನಾಗಿರುತ್ತೆ? ಕ್ಲೋಸ್ಡ್ ಇಂಟರ್ವಲ್ -π/2, π/2 ಆಗಿರುತ್ತೆ. ನಾವು ಸೆಕೆಂಡ್ ಒನ್, ಕಾಸ್ ಇನ್ವರ್ಸ್ ಎಕ್ಸ್ಗೆ ಡೊಮೈನ್ ಏನಾಗಿರುತ್ತೆ? ಅದಕ್ಕೂ ಕೂಡ ಕ್ಲೋಸ್ಡ್ ಇಂಟರ್ವಲ್ -1, 1 ಆಗಿರುತ್ತೆ. ಆ್ಯಂಡ್ ದೆನ್ ರೇಂಜ್ ಏನಾಗಿರುತ್ತೆ? ಕ್ಲೋಸ್ಡ್ ಇಂಟರ್ವಲ್ 0, π ಆಗಿರುತ್ತೆ. ನಾವು ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಡೊಮೈನ್ ಏನಾಗಿರುತ್ತೆ? ರಿಯಲ್ ನಂಬರ್ಸ್ ಇಸ್ ದ ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ದೆನ್ ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ರೇಂಜ್ ಏನಾಗಿರುತ್ತೆ? ಕ್ಲೋಸ್ಡ್ ಇಂಟರ್ವಲ್ -π/2, π/2 ರೇಂಜ್ ಆಗಿರುತ್ತೆ. ನಾವು ನೆಕ್ಸ್ಟು ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ಗೆ ನಮಗೆ ಡೊಮೈನು R ಮೈನಸ್ ಓಪನ್ ಇಂಟರ್ವಲ್ -1, 1 ಇದು ಡೊಮೈನ್ ಆಗಿರುತ್ತೆ. ರೇಂಜ್ ಬಂದುಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -π/2,
π/2 ಮೈನಸ್ 0 ಇದು ರೇಂಜ್ ಆಗಿರುತ್ತೆ. ಅಗೇನ್ ಸೆಕೆಂಡ್ ಇನ್ವರ್ಸ್ ಫಂಕ್ಷನ್ಗೆ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ಗೆ ಡೊಮೈನ್ ಬಂದುಬಿಟ್ಟು ಆರ್ ಮೈನಸ್ ಓಪನ್ ಇಂಟರ್ವಲ್ -1, 1 ಆಗಿರುತ್ತೆ. ರೇಂಜ್ ಬಂದುಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ 0, π ಮೈನಸ್ π/2 ಆಗಿರುತ್ತೆ. ಇದು ಸೆಕೆಂಡ್ ಇನ್ವರ್ಸ್ ಎಕ್ಸ್ಗೆ. ಅದೇ ಥರ ಕಾಟ್ ಇನ್ವರ್ಸ್ ಎಕ್ಸ್ಗೆ ನಮಗೆ ಡೊಮೈನ್ ಬಂದುಬಿಟ್ಟು ಆರ್ ಆಗಿರುತ್ತೆ. ರೇಂಜ್ ಬಂದುಬಿಟ್ಟು ಕ್ಲೋಸ್ ಇಂಟರ್ವಲ್ 0, π ಆಗಿರುತ್ತೆ. ನಾವು ಇಷ್ಟನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾವು ಡೈರೆಕ್ಟಾಗಿ ಈ ಕ್ವಶನ್ಗೆ ಆನ್ಸರ್ ಬರಿಬೋದು. ನಾವು ಸೈನ್ ಇನ್ವರ್ಸ್ ಎಕ್ಸ್ಗೆ ರೇಂಜ್ ಕೇಳಿದ್ದಾನೆ, ದೇರ್ ಫೋರ್ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಕ್ಸ್ ಎ ಅಂಡ್ ಬಿ ಈಸ್ ಈಕ್ವಲ್ ಟು ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇಫ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ ಈಸ್ 2x3, ದೆನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಅಂತ ಕೇಳಿದ್ದಾನೆ. ನಾವು ಹಿ ಹ್ಯಾಸ್ ಗಿವನ್ ಎ ಬಿ, the product of two matrix A B is defined. Product of matrix is ಯಾವಾಗ ಡಿಫೈನ್ ಆಗುತ್ತೆ ಅಂತಂದರೆ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಅದು ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗಿದ್ರೆ ಮಾತ್ರ ಪ್ರಾಡಕ್ಟು ಡಿಫೈನ್ ಆಗಿರುತ್ತೆ. ನಮಗೆ ಲೆಟ್ ಎ ಮ್ಯಾಟ್ರಿಕ್ಸ್ದು ಆರ್ಡರ್ ಗೊತ್ತಿಲ್ಲ. ಲೆಟ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಬಿ m×n. ಮ್ಯಾಟ್ರಿಕ್ಸ್ ಎದು ಆರ್ಡರ್ ನಮ್ಗೆ ಗೊತ್ತಿಲ್ಲ, ಬಟ್ ಅದರದ್ದು ಆರ್ಡರು m×n ಅಂತ ಅನ್ಕೋಣ. ನೆಕ್ಸ್ಟ್ ಈಗ ಎ ಇಂಟು ಬಿ, ಎದು m×n, ಬಿದು ಆರ್ಡರ್ ಗೊತ್ತಿದೆ ನಮಗೆ 2×3 ಗೊತ್ತಿದೆ. ಈಗ ಕಂಡೀಷನ್ ಏನು? ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಹೌದಲ್ಲ? ಹಾಗಾದರೆ ಸಿ ದಿಸ್ ಇಂಪ್ಲೈಸ್ ಎನ್ ಮಸ್ಟ್ ಬಿ ಈಕ್ವಲ್ ಟು 2. ಎನ್ 2 ಆಗಿರಬೇಕು. ಹಾಗಾದರೆ ಮ್ಯಾಟ್ರಿಕ್ಸ್ ಎ ಆರ್ಡರ್ ಏನಾಯಿತು? m×2 ಮ್ಯಾಟ್ರಿಕ್ಸ್ ಆಯಿತು, ಎ ಮ್ಯಾಟ್ರಿಕ್ಸ್. ಹೌದಾ? ಅಗೇನ್ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಎ ಬಿ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್. ವಿ ನೋ ಎವ್ರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎವ್ರಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎಲ್ಲ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಏನಾಗಿರುತ್ತೆ ಅಂತಂದರೆ ದ ಡೆಫಿನೇಷನ್ ಟೆಲ್ಸ್ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ದೆನ್ ದಟ್ ಮ್ಯಾಟ್ರಿಕ್ಸ್ ವಿಲ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹೌದಾ? ಹಾಗಾದರೆ ಎ ಬಿ ಮ್ಯಾಟ್ರಿಕ್ಸ್ದು ಆರ್ಡರ್ ಏನಾಗಿರುತ್ತೆ ನೋಡೋಣ. ಒಂದು ಎದು ಆರ್ಡರು m×2, ಬಿದು ಆರ್ಡರು 2×3. ಇವೆರಡು ಸೇಮ್ ಇರೋದ್ರಿಂದ ಹಾಗಾದರೆ ಎ ಬಿದು ಆರ್ಡರು m×3 ಮ್ಯಾಟ್ರಿಕ್ಸ್ ಆಗಿರುತ್ತೆ ಎ ಬಿ. ನಾವು ಹಾಗಾದರೆ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ, ಎ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಅದು ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದೆ. ನಂಬರ್ ಆಫ್ ಕಾಲಮ್ಸ್ 3 ಇರೋದ್ರಿಂದ ಹಾಗಾದರೆ ನಂಬರ್ ಆಫ್ ರೋಸ್ ಎಮ್ ಕೂಡ ಮಸ್ಟ್ ಬಿ ಈಕ್ವಲ್ ಟು 3, ಅದು ಕೂಡ 3 ಆಗಿರುತ್ತೆ. ಹಾಗಾದರೆ ಪ್ರಾಡಕ್ಟ್ ಎ ಬಿ ಅದರ ಆರ್ಡರು ಏನಾಗಿರುತ್ತೆ? 3×3 ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಾವು ಹಾಗಾದರೆ m ಈಸ್ ಈಕ್ವಲ್ ಟು 3 ಆಯಿತು. ಹಾಗಾದರೆ ದೇರ್ ಫೋರ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ m×n ಅಂತ ಅಂದ್ಕೊಂಡಿದ್ವಿ. m×n ಅಂದರೆ m ಈಸ್ 3, n ಈಸ್ 2, 3×2. ದೇರ್ ಫೋರ್ ಆನ್ಸರ್ ಈಸ್ ಆಪ್ಷನ್ ಸಿ, 3×2. ಮುಂದಿನ ಪ್ರಶ್ನೆಗೆ ಹೋಗೋಣ. ಲೆಟ್ ಎ ಬಿ ಎ 2×2 ಸ್ಕ್ವೇರ್ ಮ್ಯಾಟ್ರಿಕ್ಸ್ such that A is equal to 5, 0, 0, 5, then the value of determinant of adjoint A is ಅಂತ ಕೇಳಿದ್ದಾನೆ. ನಾವು ನಮಗೆ ಡೆಫಿನೇಷನ್ ಹೇಳುತ್ತೆ ಏನು? ಲೆಟ್ ಇಫ್ ಎ is a 2×2 matrix containing A, B, C, D elements, now adjoint of A is defined as, see ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿ ಬರೀಬೇಕು. ಎ ಡಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು ಇಂಟರ್ಚೇಂಜ್ ಮಾಡಿ ಬರಬೇಕು. ಎ ಇದ್ದು ಡಿ ಮಾಡಬೇಕು, ಡಿ ಇದ್ದು ಎ ಮಾಡಬೇಕು. ಸೆಕೆಂಡರಿ ಎಲಿಮೆಂಟ್ಸನ್ನು, ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸನ್ನು ಸೈನ್ ಚೇಂಜ್ ಮಾಡಿ ಬರೀಬೇಕು. ಬಿ ಇದ್ದು -b, ಸಿ ಇದ್ದು -c. ಇದನ್ನು ನಾವು ಅಡ್ಜಾಯಿಂಟ್ ಆಫ್ ಎ ಅಂತ ಕರಿತೀವಿ 2×2 ಮ್ಯಾಟ್ರಿಕ್ಸ್ ಇದ್ದಾಗ. ನಾವು ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಎ ಏನು? 5, 0, 0, 5 ಇಸ್ ದ ಮ್ಯಾಟ್ರಿಕ್ಸ್. ದೇರ್ ಫೋರ್ ಅಡ್ಜಾಯಿಂಟ್ ಆಫ್ ಎ ಈಸ್ ಗಿವನ್ ಬೈ, ಇಲ್ಲಿ ಎರಡು ಸೇಮ್ ಕೊಟ್ಟಿರೋದ್ರಿಂದ ಇಂಟರ್ಚೇಂಜ್ ಮಾಡಿದ್ರು ಕೂಡ ಅವೇ ಬರ್ತವೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು. ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸು 0 ಕೊಟ್ಟಿರೋದ್ರಿಂದ ನೆಗೆಟಿವ್ ಮಾಡಿದ್ರು ಕೂಡ ಅದೇ ಬರುತ್ತೆ. ಅಡ್ಜಾಯಿಂಟ್ ಎ ವಿಲ್ ರಿಮೈನ್ ಸೇಮ್. ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು
product of principal diagonal elements 5 into 5 25 minus product of secondary diagonal elements 0 into 0 0, that is equal to 25. Therefore adjoint of A is equal to 25. Therefore answer is option A is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. For some fixed A greater than 0 and x greater than 0, y is equal to a power x power a plus a power a. Then find dy by dx ಅಂತ ಹೇಳಿದಾನೆ. Now function is given by y is equal to a power x plus x power a plus a power a ಅಂತ ಕೊಟ್ಟಿದ್ದಾನೆ. Now ಈಗ dy by dx ಫೈಂಡ್ ಔಟ್ ಮಾಡಬೇಕು. dy by dx ಅಂದರೆ ಡಿರೈವೇಟಿವ್ ಆಫ್ ದ ಫಂಕ್ಷನ್ y ವಿತ್ ರೆಸ್ಪೆಕ್ಟ್ ಟು x, ದಟ್ ಈಸ್ dy by dx ಆಫ್ a power x plus x power a plus a power a. Now that can be written as d by dx of a power x plus d by dx of x power a plus d by dx of a power a. ಸೊ ನಮಗೆ ಫಾರ್ಮುಲಾಸ್ ಎಲ್ಲ ಗೊತ್ತಿದೆ, ಡಿರೈವೇಟಿವ್ ಫಾರ್ಮುಲಾಸ್. ಸಿ ಡಿ ಬೈ ಡಿ ಎಕ್ಸ್ ಆಫ್ a power x, where a is a constant, is given by a power x into log a. ಇದು derivative of a power x. Similarly, derivative of x power n ಏನಿದೆ, see n is a constant, therefore n into x power n minus 1. This is the derivative of x power n. ಅದೇ ಥರ what is derivative of constant? Derivative of a constant c is equal to 0. ಈ ಮೂರು ಫಾರ್ಮುಲಾಸ್ ಗೊತ್ತಿರಬೇಕು. ನಾವು ಈಗ coming to dy by dx, therefore dy by dx is equal to a power x, derivative of a power x ಅಂದರೆ a power x into log a plus derivative of x power a. ಇದು x power n ಫಾರ್ಮಲ್ ಇದೆ because a is a constant, therefore a into x power a minus 1 plus next derivative of a power a. So derivative of a power a is constant, therefore a power a is a constant, therefore this becomes 0, isn't? Now therefore the dy by dx is equal to ಏನು ಉಳಿತತೆ, a power x log a plus a into x power a minus 1. ಇದು ನಾವು ಇದು ಡಿರೈವೇಟಿವ್ ಆಗಿರುತ್ತೆ. ನೋ ಆಪ್ಷನ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, a power x log a plus a into x power a minus 1. ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಟ್ರೂ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾನೆ. ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವುದು ಸರಿಯಲ್ಲ ಹೇಳಿಕೆ ಅಂತ ನಾವು ಕಂಡುಹಿಡಿಯಬೇಕು. ಫಸ್ಟ್ ಆಪ್ಷನ್, every polynomial function is continuous. Of course every polynomial function is continuous. ಯಾವುದೇ ಪಾಲಿನಾಮಿಯಲ್ ಫಂಕ್ಷನ್ ತಗೊಳ್ರಿ ಅದರ ಡೊಮೈನಲ್ಲಿ ಅದು ಕಂಟಿನ್ಯೂಸ್ ಆಗಿರುತ್ತೆ. ದಿಸ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, every rational function is continuous. Rational function means the function of the form p of x divided by q of x is called a rational function and it is also always continuous function. Therefore second statement is also true. Third statement, every differentiable function is continuous. ನಾವು ಒಂದು ಥಿಯರಮೇ ಓದಿರ್ತೀವಿ ಡಿಫ್ರೆನ್ಷಿಯೇಷನ್ ಚಾಪ್ಟರಲ್ಲಿ, ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಿರ್ತೀವಿ. therefore this statement is also true. Last statement, every continuous function is differentiable. No, you see every continuous function is not differentiable. This is wrong. See if you take an example, f of x is equal to some mod x. mod x ಗ್ರಾಫ್ ನಿಮಗೆಲ್ಲ ಗೊತ್ತಿರುತ್ತೆ, ಈ ಥರ ಇರುತ್ತೆ mod x ಗ್ರಾಫು. ಈ ಫಂಕ್ಷನ್ ಅನ್ನು ತಗೊಂಡಾಗ ಸಿ f of x, mod x ಫಂಕ್ಷನ್ ಈಸ್ differentiable on R. Domain of R is domain of mod x function is R. Therefore mod x is differentiable on entire domain R ಅಲ್ಲಿ differentiable ಆಗಿದೆ. but mod x is not differentiable at x is equal to 0. ನೀವು x is equal to 0 ಹತ್ರ ಚೆಕ್ ಮಾಡ್ರಿ, mod x ಫಂಕ್ಷನ್ನು ಡಿಫ್ರೆನ್ಷಿಯಬಲ್ ಆಗಲ್ಲ. therefore it is continuous but not differentiable. therefore this makes
the fourth statement contradiction. Therefore every continuous function is differentiable. That is a wrong statement. Therefore answer is option D. ಮುಂದಿನ ಪ್ರಶ್ನೆಗೆ ಹೋಗೋಣ. Let C be the circumference and A be the area of the circle. Then statement 1, the rate of change of area with respect to radius is equal to C. The rate of change of area with respect to diameter is C by 2. Now see, what is the circumference of the circle? We know that circumference of circle, let it be denoted by C, that is 2 pi r. ನಮಗೆ ಗೊತ್ತಿದೆ circumference of circle ಏನಿದೆ 2 pi r ಅಂತ ಗೊತ್ತಿದೆ. Next, what is the area of the circle? Area of the circle. Area of the circle is pi r square. ನಮ್ಗೆ ಗೊತ್ತಿದೆ area of the circle is pi r square. Now let us check the first statement. First statement ಅನ್ನು ನಾವು ಚೆಕ್ ಮಾಡೋಣ. The rate of change of area with respect to radius. ನೋಡಿ ಏರಿಯಾನ a ಅಂತ ಅನ್ಕೋಣ. ನಾವು a is equal to pi r square. A is equal to pi r square ಆಗುತ್ತೆ. Now differentiating derivative, the rate of change of area with respect to r, that is given by dA by dr, that is equal to d by dr of pi r square. d by d of pi r square. ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. therefore dA by dr is equal to, now pi is a constant, ಹಾಗೆ ಇಟ್ಕೊಳ್ಳೋಣ. Now r square, derivative of r square with respect to r, it is in the form of x power n. Therefore derivative of x power n is n into x power n minus 1. Therefore derivative of r square is 2r. Therefore this is 2r into 2r, that is given by 2 pi r. ನೋಡಿ 2 pi r ಅನ್ನ ಏನಂತ ಬರಿಬೋದು? 2 pi r ಅನ್ನ ನಾವು c ಅಂತ ಬರಿಬೋದು, ಹೌದಾ? therefore it is equal to c. ನಾವು ಏನಿದು differentiate the rate of change of area with respect to radius is equal to c. Therefore first statement is true. Let us check the second statement. ಏನು ನಾವು ನಮಗೆ ಗೊತ್ತಿದೆ ಏನು, ಸಿ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಅನ್ನ ಇನ್ ಟರ್ಮ್ಸ್ ಆಫ್ ಡಯಾಮೀಟರ್ ಆಗಿ ಬರ್ಕೊಳ್ಳೋಣ. ಡಯಾಮೀಟರ್ ಈಸ್ ಈಕ್ವಲ್ ಟು ಸಿ 2 ಟೈಮ್ಸ್ ರೇಡಿಯಸ್, ಹೌದಾ? ಡಯಾಮೀಟರ್ನ 2 ಟೈಮ್ಸ್ ರೇಡಿಯಸ್ ಅಂತ ನಮಗೆ ಗೊತ್ತಿದೆ. ನಾವು ಈಗ ನಾವು ಏರಿಯಾ ಆಫ್ ದ ಸರ್ಕಲ್ ಅನ್ನ ಪೈ ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಅಂದರೆ ಸಿ ದೇರ್ಫೋರ್ ಆರ್ ಈಸ್ ನಥಿಂಗ್ ಬಟ್ ಡಿ ಬೈ 2, ಹೌದಾ? ದೇರ್ಫೋರ್ ಡಿ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ನಾವು this can also be written as pi by 2 square is 4 and d square, pi by 4 d square ಆಗುತ್ತೆ. ನಾವು ಈಗ the rate of change of area with respect to diameter ಅಂದರೆ derivative of a with respect to diameter dd is equal to derivative d by dd of pi by 4 d square. ನಾವು ಈಗ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. that is equal to pi by 4 ಕಾನ್ಸ್ಟೆಂಟ್ ಹಾಗೆ ಇಟ್ಕೊತೀನಿ, pi by 4 is constant. Now differentiation of d with respect to d ಅಂದರೆ ಇದು ಕೂಡ x power n. differentiation of d square ಏನಾಗುತ್ತೆ? 2d ಆಗುತ್ತೆ into 2d ಆಗುತ್ತೆ. ನಾವು 2 1 ಜಾ 2 2 ಜಾ ಕ್ಯಾನ್ಸಲ್ ಆಗುತ್ತೆ. ನಾವು ದಟ್ ಈಸ್ ಈಕ್ವಲ್ ಟು ಏನು ಉಳಿತು ನಮಗೆ? pi ಇಂಟು d ಡಿವೈಡೆಡ್ ಬೈ 2 ಉಳಿತು. ನಾವು ಹಾಗಾದರೆ d ಇನ್ ಟರ್ಮ್ಸ್ ಆಫ್ r ಬರೆದ್ರೆ ನೋಡಿ, d ಇನ್ ಟರ್ಮ್ಸ್ ಆಫ್ r ಬರೆದ್ರೆ 2r ಆಗುತ್ತೆ. therefore that is equal to pi by 2 times d ಅಂದರೆ 2r ಆಗುತ್ತೆ. 2 2 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ಏನು ಉಳಿಯುತ್ತೆ? pi r ಉಳಿಯುತ್ತೆ, ಹೌದಾ? ನಾವು ಈ pi r ಅನ್ನ therefore dA by dd is equal to dA by dd. pi r ಇದೆ, ನಾನು ಇಲ್ಲೇ ಬರಿತೀನಿ. therefore dA by dd is equal to, ನೋಡಿ ಪೈ ಆರ್ ಬಂದಿತ್ತು, ಪೈ ಆರ್ಗೆ ನಾನು ಏನು ಮಾಡ್ತೀನಿ? ನ್ಯೂಮರೇಟರಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಡಿನಾಮಿನೇಟರ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ನಾವು ನ್ಯೂಮರೇಟರ್ ಇರ್ತಕ್ಕಂಥ 2 pi r ಅನ್ನ ಏನಂತ ಬರಿಬೋದು? ನಾವು ಸಿ ಅಂತ ಬರಿಬೋದು, ಹೌದಾ? ನಾವು therefore this is c. ನಾವು ಡಿನಾಮಿನೇಟರಲ್ಲಿ 2 ಹಾಗೆ ಬರಿತೀನಿ. ನಾವು ನೋಡ್ರಿ
rate of change of area with respect to diameter is equal to c by 2. Therefore, second statement is also true. Hagagi, the answer is option C. Both the statements are true. Option C ಆಗಿರುತ್ತೆ ಆನ್ಸರು. Both the statements are true. Let us move on to the next question. Function f of x is equal to a power x is increasing on r ಅಂತ ಕೊಟ್ಟಿದ್ದಾನೆ. ನೋಡಿ, ಇನ್ಕ್ರೀಸಿಂಗ್ ಫಂಕ್ಷನ್ ಅನ್ನು ನಾವು ಚೆಕ್ ಮಾಡಬೇಕಾದ್ರೆ ಡಿರೈವೇಟಿವ್ ಗ್ರೇಟರ್ ದೆನ್ 0 ಇತ್ತು ಅಂತಂದ್ರೆ ನಾವು ಇನ್ಕ್ರೀಸಿಂಗ್ ಅಂತ ಹೇಳ್ಬೋದು. ನಾವು ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಅವನು ಕೊಟ್ಟಿದ್ದಾನೆ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್. ನಾವು ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಡಿರೈವೇಟಿವ್ ಆಫ್ ದ ಫಂಕ್ಷನ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನು? ಎ ಪವರ್ ಎಕ್ಸ್ಗೆ ಡಿರೈವೇಟಿವ್ ನಮ್ಗೆ ಗೊತ್ತಿದೆ, ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಅಂತ ಗೊತ್ತಿದೆ, ಹೌದಾ? therefore f dash of x is equal to a power x into log a. now is it greater than 0? ಸಿ, ಇದು ಗ್ರೇಟರ್ ದೆನ್ 0 ಆಗಿದ್ರೆ ಮಾತ್ರ ಇನ್ಕ್ರೀಸಿಂಗ್ ಆಗಿರುತ್ತೆ. ಯಾವಾಗ ಇದು ಗ್ರೇಟರ್ ದೆನ್ 0 ಆಗಿರುತ್ತೆ ನೋಡ್ರಿ, ಲಾಗ್ ಎ ಫಂಕ್ಷನ್ ಈಸ್ ಡಿಫೈನ್ಡ್ ಇಫ್ ಎ ಈಸ್ ಗ್ರೇಟರ್ ದೆನ್ 0 ಅಥವಾ ಎ ಈಸ್ ಗ್ರೇಟರ್ ದೆನ್ 1 ಆದಾಗ ಇದು ಗ್ರೇಟರ್ ದೆನ್ 0 ಆಗಿರುತ್ತೆ ಈ ಫಂಕ್ಷನ್, ಹೌದಾ? ಸಿ, ದೇರ್ ಫಾರ್ ದಿಸ್ ಫಂಕ್ಷನ್ is increasing. The given function f of x is equal to a power x is increasing if a is greater than 1. a greater than 1 ಇದ್ದಾಗ ಮಾತ್ರ ಈ ಫಂಕ್ಷನ್ನು ಡಿಫರೆನ್ಷಿಯಬಲ್ ಇನ್ಕ್ರೀಸಿಂಗ್ ಆಗಿರುತ್ತೆ. therefore the answer is option D. option D is the right answer. let us ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ವೆಕ್ಟರ್ಸ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಪಿ ಆಫ್ 2, 3, 0 ಅಂಡ್ ಕ್ಯೂ ಆಫ್ -1, -2, 4 ಡೈರೆಕ್ಟೆಡ್ ಫ್ರಮ್ ಪಿ ಟು ಕ್ಯೂ ಆರ್ ಅಂತ ಗೊತ್ತಿದೆ. ಸಿ, ವಿ ನೋ ದಟ್ ದ ಡೈರೆಕ್ಷನ್ ರೇಷಿಯೋಸ್ ಆಫ್ the vectors joining the points x1, y1, z1 and x2, y2, z2 is given by x2 minus x1, y2 minus y1, z2 minus z1. ಇದು ಡೈರೆಕ್ಷನ್ ರೇಷಿಯೋಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ನಾವು ಹಿಯರ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಪಿ ಆಫ್ 2, 3, 0ನ ನಾವು ಪಿ ಆಫ್ x1, y1, z1 ಅಂತ ಅನ್ಕೋಣ. ಕ್ಯೂ ಆಫ್ -1, -2, 4ಅನ್ನು ನಾವು ಕ್ಯೂ ಆಫ್ x2, y2, z2 ಅಂತ ಅನ್ಕೋಣ. ನಾವು ಈಗ therefore x2 minus x1 that is equal to x2 minus 1, -2 that is equal to -3. now y2 minus y1 that is equal to y2 is -2 minus 3 that is equal to -5. z2 minus z1 that is equal to 4 minus 0 that is equal to 4. now ಈಗ therefore the direction ratios are -3, -5, 4. therefore the answer is option A, -3, -5, 4 is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. The Cartesian equation of a line is x minus 5 by 3 is equal to y plus 4 divided by 7 is equal to z minus 6 divided by 2. then the vector equation is ಅಂತ ಕೇಳಿದಾನೆ. ಇಲ್ಲಿ ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ವೆಕ್ಟರ್ ಇಕ್ವೇಶನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನಾವು ವಿ ನೋ ದಟ್ equation of line passing through the point x1, y1, z1 and a b c is the direction vector.
the equation of line is given by ಏನಾಗಿರುತ್ತೆ ಅಂತಂದರೆ ಸಿ ಎಕ್ಸ್ ಮೈನಸ್ x1 divided by a that is equal to y minus y1 divided by b that is equal to z minus z1 divided by c. This is the equation of line which is passing through x1 y1 z1 and a b c are the direction vectors. Now by comparing this to the given equation x minus 5 divided by 3 that is equal to y plus 4 divided by 7 that is equal to z minus 6 divided by 2. ಇದಕ್ಕೆ ಎರಡನ್ನು ಕಂಪೇರ್ ಮಾಡಿದ್ರೆ ನಮಗೆ x1 ಏನು ಬರುತ್ತೆ 5 ಬರುತ್ತೆ, x2 ಏನು ಬರುತ್ತೆ ಸಾರಿ y1 ಏನು ಬರುತ್ತೆ -4 ಬರುತ್ತೆ, ಹಾಗೆ z1 ಏನು ಬರುತ್ತೆ 6 ಬರುತ್ತೆ, ಹೌದಾ 6. therefore the point ಏನು x1 y1 z1 ಈ ಪಾಯಿಂಟ್ ಏನಾಗಿರುತ್ತೆ 5 -4 6 ಆಗಿರುತ್ತೆ ಆ್ಯಂಡ್ ಎ ಬಿ ಸಿ ಡೈರೆಕ್ಷನ್ ವೆಕ್ಟರ್ಸು 3 7 2 ಆಗಿರುತ್ತೆ ಡೈರೆಕ್ಷನ್ ವೆಕ್ಟರ್ಸ್. ನಾವು ಈಗ ಈ ವೆಕ್ಟರ್ ಇಕ್ವೇಷನ್ ಆಫ್ ದ ಗಿವನ್ ಬೈ ವೆಕ್ಟರ್ ಇಕ್ವೇಷನ್ is given by ಏನು ವೆಕ್ಟರ್ r is equal to ವೆಕ್ಟರ್ r naught plus lambda into v times vector v, where r naught is the position vector of a point on the line, position vector ಆಗಿರುತ್ತೆ. ನಾವು ಹಾಗಾದರೆ this can be written as equation r is given by r naught ಅಂದರೆ that is 5i plus minus 4 into j vector j plus 6 into vector k plus lambda times v ಅಂದರೆ 3 into vector I plus 7 into vector j plus 2 into vector k. So this is the equation of line. Therefore option C is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. 2 cards are drawn at random and without replacement from a pack of 52 playing cards. Find the probability that both the cards are black. ನೋಡ್ರಿ, ನಾವು ಸ್ಟ್ಯಾಂಡರ್ಡ್ ಡೆಕ್ಕಲ್ಲಿ 52 ಕಾರ್ಡ್ಸ್ ಇರುತ್ತೆ ಆ್ಯಂಡ್ ದೆನ್ ಅದರಲ್ಲಿ 26 ಬ್ಲಾಕ್ ಕಾರ್ಡ್ಸ್ ಇರುತ್ತೆ ಆ್ಯಂಡ್ 26 ರೆಡ್ ಕಾರ್ಡ್ಸ್ ಇರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಫಸ್ಟ್ ಬ್ಲಾಕ್, ನಾವು ಮೊದಲನೇ ಕಾರ್ಡು ಬ್ಲಾಕ್ ಬರೋ ಚಾನ್ಸು ಎಷ್ಟಿದೆ? ನಾವು ದೇರ್ಫೋರ್ number of block cards divided by total number of cards. Number of block cards 26 ಇದೆ, total number of cards 52 ಇದೆ. Therefore this is probability of first block. Now after drawing one card, ಸಿ ಎಷ್ಟು ಉಳಿತದೆ? ಒಂದು ಕಾರ್ಡ್ ತೆಗೆದ ತಕ್ಷಣ ಇನ್ನು 51 ಕಾರ್ಡ್ ಉಳಿಯುತ್ತೆ. ಮತ್ತು ಬ್ಲಾಕ್ ಕಾರ್ಡ್ ಎಷ್ಟು ಉಳಿಯುತ್ತೆ? ಒಂದು ಬ್ಲಾಕ್ ಕಾರ್ಡ್ ತೆಗೆದ್ರೆ ಇನ್ನು 25 ಕಾರ್ಡ್ ಉಳಿಯುತ್ತೆ. ದೇರ್ಫೋರ್ ಆಫ್ಟರ್ ಡ್ರಾಯಿಂಗ್ one card 51 cards are left and in that 25 cards are black, 25 cards black cards ಉಳಿದಿರುತ್ತೆ. ನಾವು ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಬ್ಲಾಕ್ ಮೈನಸ್ ಫಸ್ಟ್ ಬ್ಲಾಕ್ ಏನಾಗುತ್ತೆ? ನಾವು ನಂಬರ್ ಆಫ್ ಬ್ಲಾಕ್ ಕಾರ್ಡ್ಸು 25 ಉಳಿಯುತ್ತೆ, ಟೋಟಲ್ ನಂಬರ್ ಆಫ್ ಕಾರ್ಡ್ಸು 51 ಉಳಿಯುತ್ತೆ. ನಾವು ದ ಪ್ರಾಬಬಿಲಿಟಿ ಆಫ್ ಅಕ್ಕರಿಂಗ್ ಸಿ ಬೋತ್, ದೇರ್ಫೋರ್ the probability of occurring both events is
the product of the individual probabilities. ಅವೆರಡನ್ನು ಗುಣಿಸಿದ್ರೆ ನಮಗೆ ಎರಡರದ್ದು ಸಿಗುತ್ತೆ. therefore probability of both block BLACK block is equal to, see, probability of first one ಅಂದರೆ 26 divided by 52 into 25 divided by 51 ಆಗುತ್ತೆ. ನಾವು ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 21 1 ಜಾ 21 2 ಜಾ, therefore this is 25 divided by 102. ಇದು ಆನ್ಸರ್ ಆಗಿರುತ್ತೆ. ನಾವು ಮುಂದಿನ ಅದು ಆಪ್ಷನ್ ಯಾವುದು, 25 divided by 102 ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಫ್ ಎ ಅಂಡ್ ಬಿ ಆರ್ ಟೂ ಇವೆಂಟ್ಸ್ ಸಚ್ ದಟ್ ಪ್ರಾಬಬಿಲಿಟಿ ಆಫ್ ಎ ಈಸ್ 1/2, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 3/5 and probability of B is equal to Q, then the value of Q ಅಂತ ಕೇಳಿದಾನೆ. We know that if A and B are mutually exclusive events, ನೋಡಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಷ್ಟೇ. ನಾವು ಆಗಿದ್ರೆ ದೆನ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ. ಈ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿದೆ. ನಾವು ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಹ್ಯಾಸ್ ಗಿವನ್, ನಾವು ಗಿವನ್ ಬರ್ಕೊಳ್ಳೋಣ. ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 3/5, ಪ್ರಾಬಬಿಲಿಟಿ ಆಫ್ ಎ that is equal to 1/2, probability of B that is equal to Q. Now substitute ಮಾಡಿದ್ರೆ probability of A union B is 3/5, that is equal to probability of A is 1/2 plus Q. Now Q is given by 3/5 minus 1/2 ಆಗುತ್ತೆ. ನಾವು ಇದರಲ್ಲಿ LCM ಅನ್ನು ತೆಗೆಯೋಣ. LCM ತೆಗೆದ್ರೆ 10 is the LCM. Now 6 minus 5 that is equal to 1/10. Therefore the value of Q is 1/10. Now option B is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. Question number 16. If xy is equal to 81, then dy by dx at x is equal to 9 is ಅಂತ ಕೇಳಿದಾನೆ. ನಾವು ಈಗ xy is equal to 19 ಅಂದರೆ ಫಂಕ್ಷನ್ ಬರ್ಕೊಳ್ಳೋಣ. xy is equal to 81. ನಾವು dy by dx differentiate both sides with respect to x. with respect to x differentiate ಮಾಡಿದ್ರೆ ಏನಾಗುತ್ತೆ, ನಾವು ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ dy by dx ಪ್ಲಸ್ ಸೆಕೆಂಡ್ ಫಂಕ್ಷನ್ y ಇಂಟು ಡಿರೈವೇಟಿವ್ ಆಫ್ x ಅಂದರೆ dx by dx 1 that is equal to derivative of constant is 0. now x into dy by dx is equal to minus y ಆಗುತ್ತೆ. ಹಾಗಾದರೆ dy by dx ಏನಾಗುತ್ತೆ, ಮೈನಸ್ y by x ಆಗುತ್ತೆ. ನಾವು ಈಗ ಕೊಟ್ಟಿರ್ತಕ್ಕಂಥ ಫಂಕ್ಷನಲ್ಲಿ ಎಕ್ಸ್ ವೈ ಇಸ್ ಈಕ್ವಲ್ ಟು 81 ಆಗಿದೆ. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನು, ಎಕ್ಸ್ ಇಸ್ ಈಕ್ವಲ್ ಟು 9. ಎಕ್ಸ್ ಇಸ್ ಈಕ್ವಲ್ ಟು 9 ಆದಾಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 9 ವೈ ಇಸ್ ಈಕ್ವಲ್ ಟು 81 ಆಗುತ್ತೆ. ವೈ ವ್ಯಾಲ್ಯೂ 81/9, 9 ವೈ ವ್ಯಾಲ್ಯೂ ನಮಗೆ 9 ಆಗುತ್ತೆ. ನಾವು ಹಾಗಾದರೆ ದಿಸ್ ಬಿಕಮ್ಸ್ dy by dx is equal to minus 9 by x. x ಅಂದರೆ ವ್ಯಾಲ್ಯೂ x 9 ಇದೆ, 9. therefore 9 ಕ್ಯಾನ್ಸಲ್ ಆಗುತ್ತೆ. therefore dy by dx at x is equal to 9 is minus 1. dy by dx at x is equal to 1 is minus 1. This is the answer. ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ. The absolute maximum value of the function f is given by f of x is equal to x square, x belong to close interval 0, 2 is. ನೋಡ್ರಿ ಫಂಕ್ಷನ್ ಕೊಟ್ಟಿದ್ದಾನೆ f of x is equal to x square and x belongs to closed interval 0, 2 ಅಂತ ಕೊಟ್ಟಿದ್ದಾನೆ ಫಂಕ್ಷನ್ನು. ಇದರಲ್ಲಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನ. ನೋಡಿ ಎಫ್ ಆಫ್ ಎಕ್ಸ್ ಈಸ್ ಸಿ ಕ್ಲಿಯರ್ಲಿ
ಈ ಫಂಕ್ಷನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆಗಿದೆ, ಹೌದಾ? ಸಿ ಕ್ಲಿಯರ್, ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್, ನಿಮ್ಗೆ ಗ್ರಾಫ್ ಎಲ್ಲ ಗೊತ್ತಿರುತ್ತೆ. ಸಿ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಸಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಇತ್ತು ಅಂತಂದರೆ ಈ ಇಂಟರ್ವಲಲ್ಲಿ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿರುತ್ತೆ ಅಂತಂದರೆ 0.2 ಹತ್ರ ಇರುತ್ತೆ. ದೇರ್ ಫೋರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಹಾಗಾದರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 4. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 4 ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಆಂಟಿ ಡಿರೈವೇಟಿವ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ಗ್ರೇಟರ್ ದೆನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ದಾನೆ. ನಾವು ಆಂಟಿ ಡಿರೈವೇಟಿವ್ ಮೀನ್ಸ್ ಸಿ ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಅರ್ಥ. ನಾವು ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿದೆ ನಮಗೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ plus constant of integration c, and also it can also be written as minus cosecant inverse x plus constant of integration c. ನಾವು ಇದರಲ್ಲಿ ಆಪ್ಷನ್ಸ್ ಯಾವ್ದು ಕೊಟ್ಟಿದೆ ನೋಡೋಣ. ನೋಡಿ, secant inverse x plus c ಕೊಟ್ಟಿಲ್ಲ, therefore option c is the right answer. cosecant inverse minus cosecant inverse x plus c is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ -1 to +1 x ಪವರ್ 99 ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾನೆ. ನಾವು ಇಲ್ಲಿ ಇಂಟಿಗ್ರೇಷನ್ ಆಫ್ -1 to +1 x ಪವರ್ 99 ಇಂಟು ಡಿ ಎಕ್ಸ್. ನಾವು ಇಲ್ಲಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ಸಿ ಎಕ್ಸ್ ಪವರ್ 99 ಅಂತ ಕೊಟ್ಟಿದ್ದಾನೆ. ನಾವು ಇದು ಆಡ್ ಫಂಕ್ಷನ್ನ ಈವನ್ ಫಂಕ್ಷನ್ನ ಚೆಕ್ ಮಾಡೋಣ ಫಸ್ಟು. ನಾವು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು minus x to the power of 99 that is equal to minus x power 99 that is equal to minus f of x. ನೋಡಿ, f of minus x is equal to minus f of x ಆಯಿತು ಅಂತಂದರೆ ದಟ್ ಈಸ್ ಆಡ್ ಫಂಕ್ಷನ್, ಅದು ಆಡ್ ಫಂಕ್ಷನ್ ಆಗಿರುತ್ತೆ, ಹೌದಾ? ನೋಡಿ, ಯಾವುದೇ ಆಡ್ ಫಂಕ್ಷನ್ ಆಗಿರಲಿ, ಆ ಫಂಕ್ಷನ್ನು ಅದು ಆಡ್ ಫಂಕ್ಷನ್ ಆಗಿತ್ತಪ್ಪ ಅಂತಂತಂದರೆ ನಮಗೊಂದು ಪ್ರಾಪರ್ಟಿ ಇದೆ. ಏನು ಅಂತಂದರೆ, ಸಿ ಫಾರ್ ಆಡ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ, ದಟ್ ಮಸ್ಟ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ನಾವು ಹಿಯರ್ ಆಲ್ಸೋ ಮೈನಸ್ ಇಂಟಿಗ್ರೇಷನ್ ಆಫ್ -1 to +1 ಎಕ್ಸ್ ಪವರ್ 99 ಇಂಟು ಡಿ ಎಕ್ಸ್. ಸಿ ದಿಸ್ ಈಸ್ ಎ ಆಡ್ ಫಂಕ್ಷನ್ and the limits from -1 to +1, therefore the integral of this is 0 by using that property. Therefore answer is option C, 0 is the answer. ಮುಂದಿನ ಪ್ರಶ್ನೆಗೆ ಹೋಗೋಣ. For a given figure ವೆಕ್ಟರ್ ಎ ಸಿ ಈಸ್, ವೆಕ್ಟರ್ ಎ ಸಿ ಏನು ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ ನಮಗೆ. ಸಿ ಬೈ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್, ಬೈ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಏನು ಹೇಳುತ್ತೆ, ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ. ಬೈ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ನಾವು ಇದು ಹೇಳುತ್ತೆ. ನಾವು ವೆಕ್ಟರ್ ಎ ಬಿ ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ವೆಕ್ಟರ್ ಎ ಬಿ ಕೊಟ್ಟಿದ್ದಾನೆ, ಡೈರೆಕ್ಷನ್ ಇಂಪಾರ್ಟೆಂಟ್ ಇಲ್ಲಿ, ದಟ್ ಈಸ್ ಈಕ್ವಲ್ ಟು -2 ಇಂಟು ವೆಕ್ಟರ್ ಎ ಅಂತ ಕೊಟ್ಟಿದ್ದಾನೆ. ವೆಕ್ಟರ್ ಬಿ ಸಿ ಕೊಟ್ಟಿದ್ದಾನೆ, ದಟ್ ಈಸ್ 3 ಇಂಟು ವೆಕ್ಟರ್ ಬಿ. ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಎ ಬಿ -2 ಇಂಟು ವೆಕ್ಟರ್ ಎ ಪ್ಲಸ್ 3 ಇಂಟು ವೆಕ್ಟರ್ ಬಿ. ಇದು ವೆಕ್ಟರ್ ಎ ಸಿ ಆಗಿರುತ್ತೆ. ನಾವು ಹಾಗಾದರೆ ದಟ್ ಕೆನ್ ಆಲ್ಸೋ ಬಿ ರಿಟನ್ ಆಸ್ ವೆಕ್ಟರ್ 3b minus 2 into vector a. Now therefore the answer will be option B. Option B is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. The direction ratios of the vectors joining the points p of 2, 3, 0 and q of -1, -2, 4 directed from p to q are ಅಂತ ಗೊತ್ತಿದೆ. See, we know that the direction ratios of the vectors joining the points x1, y1, z1 and x2,
y2 z2 is given by x2 minus x1 comma y2 minus y1 comma z2 minus z1 ಇದು ಡೈರೆಕ್ಷನ್ ರೇಷಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ನಾವು ಹಿಯರ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಪಿ ಆಫ್ 2 3 0ನ ನಾವು ಪಿ ಆಫ್ x1 y1 z1 ಅಂತ ಅನ್ಕೋಣ. ಕ್ಯೂ ಆಫ್ -1 -2 4ಅನ್ನು ನಾವು ಕ್ಯೂ ಆಫ್ x2 y2 z2 ಅಂತ ಅನ್ಕೋಣ. ನಾವು ಈಗ therefore x2 minus x1 that is equal to x2 minus 1 minus 2 that is equal to minus 3. Now y2 minus y1 that is equal to y2 is minus 2 minus 3 that is equal to minus 5. z2 minus z1 that is equal to 4 minus 0 that is equal to 4. Now ಈಗ therefore the direction ratios are minus 3 comma minus 5 comma 4. Therefore the answer is option A minus 3 comma minus 5 comma 4 is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. The Cartesian equation of a line is x minus 5 by 3 is equal to y plus 4 divided by 7 is equal to z minus 6 divided by 2. Then the vector equation is ಅಂತ ಕೇಳಿದಾನೆ. ಇಲ್ಲಿ ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ವೆಕ್ಟರ್ ಇಕ್ವೇಷನ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನಾವು ವಿ ನೋ ದಟ್ equation of line passing through the point x1 comma y1 comma z1 and a b c is the direction vector. The equation of line is given by ಏನಾಗಿರುತ್ತೆ ಅಂತಂದರೆ ಸಿ x minus x1 divided by a that is equal to y minus y1 divided by b that is equal to z minus z1 divided by c. This is the equation of line which is passing through x1 y1 z1 and a b c are the direction vectors. Now by comparing this to the given equation x minus 5 divided by 3 that is equal to y plus 4 divided by 7 that is equal to z minus 6 divided by 2. ಇದಕ್ಕೆ ಎರಡನ್ನು ಕಂಪೇರ್ ಮಾಡಿದ್ರೆ ನಮಗೆ x1 ಏನು ಬರುತ್ತೆ 5 ಬರುತ್ತೆ, x2 ಏನು ಬರುತ್ತೆ ಸಾರಿ y1 ಏನು ಬರುತ್ತೆ -4 ಬರುತ್ತೆ, ಹಾಗೆ z1 ಏನು ಬರುತ್ತೆ 6 ಬರುತ್ತೆ, ಹೌದಾ 6. therefore the point ಏನು x1 y1 z1 ಈ ಪಾಯಿಂಟ್ ಏನಾಗಿರುತ್ತೆ 5 -4 6 ಆಗಿರುತ್ತೆ. ಆ್ಯಂಡ್ ಎ ಬಿ ಸಿ ಡೈರೆಕ್ಷನ್ ವೆಕ್ಟರ್ಸು 3 7 2 ಆಗಿರುತ್ತೆ ಡೈರೆಕ್ಷನ್ ವೆಕ್ಟರ್ಸ್. ನಾವು ಈಗ ಈ ವೆಕ್ಟರ್ ಇಕ್ವೇಷನ್ ಆಫ್ ದ ಗಿವನ್ ಬೈ ವೆಕ್ಟರ್ ಇಕ್ವೇಷನ್ is given by ಏನು vector r is equal to vector r naught plus lambda into v times vector v, where r naught is the position vector of a point on the line, position vector ಆಗಿರುತ್ತೆ. ನಾವು ಹಾಗಾದರೆ this can be written as equation r is given by r naught ಅಂದರೆ that is 5i plus minus 4 into j vector j plus 6 into vector k plus lambda times v ಅಂದರೆ 3 into vector I plus 7 into vector j plus 2 into vector k. So this is the equation of line. Therefore option C is the right answer.
ಮುಂದಿನ ಪ್ರಶ್ನೆಗೆ ಹೋಗೋಣ. 2 cards are drawn at random and without replacement from a pack of 52 playing cards. Find the probability that both the cards are black. ನೋಡ್ರಿ, ನಾವು ಸ್ಟ್ಯಾಂಡರ್ಡ್ ಡೆಕ್ಕಲ್ಲಿ 52 ಕಾರ್ಡ್ಸ್ ಇರುತ್ತೆ. ಆ್ಯಂಡ್ ದೆನ್ ಅದರಲ್ಲಿ 26 ಬ್ಲಾಕ್ ಕಾರ್ಡ್ಸ್ ಇರುತ್ತೆ ಆ್ಯಂಡ್ 26 ರೆಡ್ ಕಾರ್ಡ್ಸ್ ಇರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಫಸ್ಟ್ ಬ್ಲಾಕ್. ನಾವು ಮೊದಲನೇ ಕಾರ್ಡು ಬ್ಲಾಕ್ ಬರೋ ಚಾನ್ಸ್ ಎಷ್ಟಿದೆ? ನಾವು ದೇರ್ ಫೋರ್ ನಂಬರ್ ಆಫ್ ಬ್ಲಾಕ್ ಕಾರ್ಡ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್. ನಂಬರ್ ಆಫ್ ಬ್ಲಾಕ್ ಕಾರ್ಡ್ಸು 26 ಇದೆ, ಟೋಟಲ್ ನಂಬರ್ ಆಫ್ ಕಾರ್ಡ್ಸು 52 ಇದೆ. ದೇರ್ ಫೋರ್ ದಿಸ್ ಈಸ್ ಪ್ರಾಬಬಿಲಿಟಿ ಆಫ್ ಫಸ್ಟ್ ಬ್ಲಾಕ್. ನಾವು ಆಫ್ಟರ್ ಡ್ರಾಯಿಂಗ್ ಒನ್ ಕಾರ್ಡ್, ಎಷ್ಟು ಉಳಿತದೆ? ಒಂದು ಕಾರ್ಡ್ ತೆಗೆದ ತಕ್ಷಣ ಇನ್ನು 51 ಕಾರ್ಡ್ ಉಳಿಯುತ್ತೆ. ಮತ್ತು ಬ್ಲಾಕ್ ಕಾರ್ಡ್ ಎಷ್ಟು ಉಳಿಯುತ್ತೆ? ಒಂದು ಬ್ಲಾಕ್ ಕಾರ್ಡ್ ತೆಗೆದ್ರೆ ಇನ್ನು 25 ಕಾರ್ಡ್ ಉಳಿಯುತ್ತೆ. ದೇರ್ ಫೋರ್ ಆಫ್ಟರ್ ಡ್ರಾಯಿಂಗ್ one card, 51 cards are left, and in that 25 cards are black. 25 cards black cards ಉಳಿದಿರುತ್ತೆ. Now probability of second block minus first block ಏನಾಗುತ್ತೆ? ನಾವು ನಂಬರ್ ಆಫ್ ಬ್ಲಾಕ್ ಕಾರ್ಡ್ಸು 25 ಉಳಿಯುತ್ತೆ, ಟೋಟಲ್ ನಂಬರ್ ಆಫ್ ಕಾರ್ಡ್ಸು 51 ಉಳಿಯುತ್ತೆ. ನಾವು ದ ಪ್ರಾಬಬಿಲಿಟಿ ಆಫ್ ಅಕ್ಕರಿಂಗ್ ಬೋತ್, ದೇರ್ ಫೋರ್ ದ ಪ್ರಾಬಬಿಲಿಟಿ ಆಫ್ ಅಕ್ಕರಿಂಗ್ both events is the product of the individual probabilities. ಅವೆರಡನ್ನು ಗುಣಿಸಿದ್ರೆ ನಮಗೆ ಎರಡರದ್ದು ಸಿಗುತ್ತೆ. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಬೋತ್ ಬ್ಲಾಕ್ BLACK ಬ್ಲಾಕ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಫಸ್ಟ್ ಒನ್ ಅಂದರೆ 26 ಡಿವೈಡೆಡ್ ಬೈ 52 ಇಂಟು 25 ಡಿವೈಡೆಡ್ ಬೈ 51 ಆಗುತ್ತೆ. ನಾವು ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 21 1 ಜಾ 21 2 ಜಾ, ದೇರ್ಫೋರ್ ದಿಸ್ ಈಸ್ 25 ಡಿವೈಡೆಡ್ ಬೈ 102. ಇದು ಆನ್ಸರ್ ಆಗಿರುತ್ತೆ. ನಾವು ಮುಂದಿನ ಅದು ಆಪ್ಷನ್ ಯಾವುದು? 25 ಡಿವೈಡ್ 102 ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಇವೆಂಟ್ಸ್ ಸಚ್ ದಟ್ ಪ್ರಾಬಬಿಲಿಟಿ ಆಫ್ ಎ ಈಸ್ 1/2, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು 3/5 and probability of B is equal to Q, then the value of Q ಅಂತ ಕೇಳಿದಾನೆ. We know that if A and B are mutually exclusive events. ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಷ್ಟೇ. ನಾವು ಆಗಿದ್ರೆ ದೆನ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ. ಈ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿದೆ. ನಾವು ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಆಸ್ ಗಿವನ್, ನಾವು ಗಿವನ್ ಬರ್ಕೊಳ್ಳೋಣ. ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 3/5. ಪ್ರಾಬಬಿಲಿಟಿ ಆಫ್ ಎ that is equal to 1/2, probability of B that is equal to Q. Now substitute ಮಾಡಿದ್ರೆ probability of A union B is 3/5, that is equal to probability of A is 1/2 plus Q. Now Q is given by 3/5 minus 1/2 ಆಗುತ್ತೆ. ನಾವು ಇದರಲ್ಲಿ LCM ಅನ್ನು ತೆಗೆಯೋಣ. LCM ತೆಗೆದ್ರೆ 10 is the LCM. Now 6 minus 5 that is equal to 1/10. Therefore the value of Q is 1/10. Now option B is the right answer. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 16.
if xy is equal to 81, then dy by dx at x is equal to 9 is ಅಂತ ಕೇಳಿದಾನೆ. ನಾವು ಈಗ xy is equal to 19 ಅಂದರೆ ಫಂಕ್ಷನ್ ಬರ್ಕೊಳ್ಳೋಣ. xy is equal to 81. ನಾವು dy by dx differentiate both sides with respect to x differentiate ಮಾಡಿದ್ರೆ ಏನಾಗುತ್ತೆ, ನಾವು ಫಸ್ಟ್ ಫಂಕ್ಷನ್ into derivative of second dy by dx plus second function y into derivative of x ಅಂದರೆ dx by dx 1, that is equal to derivative of constant is 0. Now x into dy by dx is equal to minus y ಆಗುತ್ತೆ. ಹಾಗಾದರೆ dy by dx ಏನಾಗುತ್ತೆ, minus y by x ಆಗುತ್ತೆ. ನಾವು ಈಗ ಕೊಟ್ಟಿರ್ತಕ್ಕಂಥ ಫಂಕ್ಷನಲ್ಲಿ x y is equal to 81 ಆಗಿದೆ. x ವ್ಯಾಲ್ಯೂ ಕೊಟ್ಟಿದ್ದಾನೆ, ಅವನು x is equal to 9. x is equal to 9 ಆದಾಗ at x is equal to 9, 9y is equal to 81 ಆಗುತ್ತೆ. y ವ್ಯಾಲ್ಯೂ 81 by 9, 9 y ವ್ಯಾಲ್ಯೂ ನಮಗೆ 9 ಆಗುತ್ತೆ. ನಾವು ಹಾಗಾದರೆ this becomes dy by dx is equal to minus 9 by x ಅಂದರೆ ವ್ಯಾಲ್ಯೂ x 9 ಇದೆ, 9, therefore 9 ಕ್ಯಾನ್ಸಲ್ ಆಗುತ್ತೆ. therefore dy by dx at x is equal to 9 is minus 1. dy by dx at x is equal to 1 is minus 1. This is the answer. ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ. The absolute maximum value of the function f is given by f of x is equal to x square, x belong to close interval 0, 2 is. ನೋಡ್ರಿ, ಫಂಕ್ಷನ್ ಕೊಟ್ಟಿದ್ದಾನೆ f of x is equal to x square and x belongs to closed interval 0, 2 ಅಂತ ಕೊಟ್ಟಿದ್ದಾನೆ ಫಂಕ್ಷನ್ನು. ಇದರಲ್ಲಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನ. ನೋಡಿರಿ, ಎಫ್ ಆಫ್ ಎಕ್ಸ್ ಈಸ್ ಕ್ಲಿಯರ್ಲಿ ಈ ಫಂಕ್ಷನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆಗಿದೆ, ಹೌದಾ? ಕ್ಲಿಯರ್, ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಫಂಕ್ಷನ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್, ನಿಮ್ಗೆ ಗ್ರಾಫ್ ಎಲ್ಲ ಗೊತ್ತಿರುತ್ತೆ. ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಇತ್ತು ಅಂತಂದರೆ ಈ ಇಂಟರ್ವಲಲ್ಲಿ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿರುತ್ತೆ ಅಂತಂದರೆ 0.2 ಹತ್ರ ಇರುತ್ತೆ. ದೇರ್ ಫೋರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಹಾಗಾದರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 4. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 4 ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ. ಇಫ್ ಎಮ್ ಅಂಡ್ ಎಮ್ ಆರ್ ರೆಸ್ಪೆಕ್ಟಿವ್ಲಿ ಆರ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ 1 ಪ್ಲಸ್ dy by dx ಹೋಲ್ ಕ್ಯೂಬ್ is equal to 7 into d square y by dx square whole square, then m minus n ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ದಾನೆ. ನಾವು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾನೆ, 1 ಪ್ಲಸ್ dy by dx whole cube is equal to 7 times d square y by dx square whole power 2. ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾನೆ. ನಾವು ಆರ್ಡರ್ ಅಂತಂದರೆ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಇನ್ವಾಲ್ವ್ಡ್ ಇನ್ ದ ಗಿವನ್ ಈಕ್ವೇಷನ್, ದಟ್ ಈಸ್ ಕಾಲ್ಡ್ ಆರ್ಡರ್. ಡಿಗ್ರಿ ಅಂತಂದರೆ ಪವರ್ ಆಫ್ highest order derivative involved in the given equation, ಇದು ಡಿಗ್ರಿ. ನೋಡಿ, ಹಾಗಾದರೆ ಇಲ್ಲಿ ಈ ಪರ್ಟಿಕ್ಯುಲರ್ ಈಕ್ವೇಷನ್ ಅಲ್ಲಿ ಆರ್ಡರ್ ಈಸ್ ಗಿವನ್ ಬೈ ಆರ್ಡರ್ ದಟ್ ಈಸ್ ಈಕ್ವಲ್ ಟು ಎಮ್ ದಟ್ ಈಸ್ 2, ಡಿಗ್ರಿ ಎನ್ ದಟ್ ಈಸ್ ಆಲ್ಸೋ 2. ನೋಡಿ, ಹೈಯೆಸ್ಟ್ ಆರ್ಡರು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ ಇದರಲ್ಲಿ, ದೇರ್ಫೋರ್ ಆರ್ಡರ್ ಈಸ್ 2. ಡಿಗ್ರಿ ಹೈಯೆಸ್ಟ್ ಆರ್ಡರ್ಗೆ ಪವರು ಕೂಡ 2 ಇದೆ, ದೇರ್ಫೋರ್ ಡಿಗ್ರಿ ಎನ್ ಈಸ್ ಈಕ್ವಲ್ ಟು 2. ದೇರ್ಫೋರ್ ದೆನ್ ಎಮ್ ಮೈನಸ್ ಎನ್ ಈಸ್ ಈಕ್ವಲ್ ಟು
2 minus 2 that is equal to 0. This is the answer. ಮುಂದಿನ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ. The value of lambda for which the vectors 2i minus 3j plus 4k and minus 4i plus lambda j minus 8k are collinear is ಅಂತ ಕೇಳಿದಾನೆ. Now we know that if two vectors are collinear, if two vectors are collinear, then one is scalar multiple of other. ಎರಡು ವೆಕ್ಟರ್ಸು ಕೊಲಿನಿಯರ್ ಆಗಿದ್ರೆ ಒನ್ ಈಸ್ ಸ್ಕೇಲಾರ್ ಮಲ್ಟಿಪಲ್ ಆಫ್ ಅದರ್ ಆಗಿರುತ್ತೆ. ದಟ್ ಮೀನ್ಸ್ ಇಫ್ ಎ ಅಂಡ್ ಬಿ ಆರ್ ಟೂ ವೆಕ್ಟರ್ಸ್ ವಿಚ್ ಆರ್ ಕೊಲಿನಿಯರ್, ದೆನ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಸಮ್ ಕೆ ಇಂಟು ವೆಕ್ಟರ್ ಬಿ ಆಗಿರುತ್ತೆ. ದಿಸ್ ಇಸ್ ದ ಕಂಡೀಷನ್ ನಮ್ಗೆ ಗೊತ್ತಿರೋದು. ನಾವು ಈಗ ಲೆಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i minus 3j plus 4k. Let and vector b is equal to minus 4i plus lambda j minus 8k. ಇದನ್ನ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಅಂತ ಅನ್ಕೊಳ್ಳೋಣ. ನಾವು ಪ್ರೊಪೋರ್ಷನಾಲಿಟಿ ಈಕ್ವೇಷನ್ಸ್ ಅನ್ನು ಬರೆಯೋಣ. ಪ್ರೊಪೋರ್ಷನಾಲಿಟಿ ಈಕ್ವೇಷನ್ ಏನಾಗುತ್ತೆ? 2 divided by minus 4 is equal to minus 3 divided by lambda, that is equal to plus 4 divided by minus 8. ಇದು ಪ್ರೊಪೋರ್ಷನಾಲಿಟಿ ಈಕ್ವೇಷನ್. ನಾವು ಒಂದು ಈಕ್ವೇಷನ್ನ ಕನ್ಸಿಡರ್ ಮಾಡ್ತೀನಿ, ಇದನ್ನು ಕನ್ಸಿಡರ್ ಫಸ್ಟ್ ಈಕ್ವೇಷನ್ minus 3 by lambda is equal to 4 divided by minus 8 ಅನ್ನು ಕನ್ಸಿಡರ್ ಮಾಡಿದ್ರೆ, ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 lambda is equal to minus into minus plus 24 ಆಗುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 24 by 4, 4 1 ಜಾ 4 6 ಜಾ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 6. ಲ್ಯಾಂಬ್ಡಾ ವ್ಯಾಲ್ಯೂ 6 ಬಂತು. ಇದು ಟ್ರೂ ಇದೆಯೋ ಇಲ್ಲೋ ಅಂತ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ, ನಾವು ಇನ್ನೊಂದು ಈಕ್ವೇಷನ್ಗೆ ನಾವು ಹಾಕಿದ್ರೆ ಸರಿ ಹೋಗುತ್ತೆ. ನೋಡಿರಿ, ಈಗ ಇಷ್ಟು minus 2 divided by minus 4 is equal to minus 3 divided by minus lambda, 2 by minus 4 is equal to minus 3 divided by ಪ್ಲಸ್ ಲ್ಯಾಂಬ್ಡಾ. ಇದು ಲ್ಯಾಂಬ್ಡಾ ವ್ಯಾಲ್ಯೂ 6. ನಾವು ಸಿಂಪ್ಲಿಫೈ ಮಾಡಿದ್ರೆ 1/2 minus 1/2 is equal to minus 1/2 ಬರುತ್ತೆ. therefore this is the answer. ಮುಂದಿನ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ. ಇಫ್ ಎಫ್ ಬಿ ಎನ್ ಈವೆಂಟ್ ಆಫ್ ಎಸ್ ಸ್ಯಾಂಪಲ್ ಸ್ಪೇಸ್ ಎಸ್, ದೆನ್ ಪ್ರಾಬಬಿಲಿಟಿ ಆಫ್ ಎಸ್ ಬೈ ಎಫ್ ಅಂತ ಕೇಳಿದ್ದಾನೆ. ನಾವು ವಿ ನೋ ದಟ್ ನಮ್ಮ ಫಾರ್ಮುಲಾ ಗೊತ್ತಿದೆ. ಏನಪ್ಪ ಅಂತಂದರೆ, ಪ್ರಾಬಬಿಲಿಟಿ ಆಫ್ ಎಸ್ ಡಿವೈಡೆಡ್ ಬೈ ಎಫ್ ಈಸ್ ಗಿವನ್ ಬೈ ಪ್ರಾಬಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಅಂತ ನಮ್ಗೆ ಗೊತ್ತಿದೆ. ನಾವು ಈಗ ಫಸ್ಟು ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ನೋಡ್ರಿ, ಏನು ಎಫ್ ಅಂದರೆ ದಟ್ ಈಸ್ ಎ ಈವೆಂಟ್, ಎಫ್ ಬಿ ಎ ಈವೆಂಟ್ ಇನ್ ಸ್ಯಾಂಪಲ್ ಸ್ಪೇಸ್. ದೇರ್ ಫೋರ್ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗಿರುತ್ತೆ, ಅದು ಎಫ್ ಎ ಆಗಿರುತ್ತೆ. ದೇರ್ ಫೋರ್ ಈ ಈಕ್ವೇಷನ್ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗಿರುತ್ತೆ, ಎಫ್ ಆಗಿರುತ್ತೆ. ದೇರ್ ಫೋರ್ ದಿಸ್ ವಿಲ್ ಬಿಕಮ್ಸ್ ಪ್ರಾಬಬಿಲಿಟಿ ಆಫ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ನಾವು ಎರಡು ಕ್ಯಾನ್ಸಲ್ ಆದರೆ ದಟ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಎಸ್ ಬೈ ಎಫ್ ಈಸ್ ಈಕ್ವಲ್ ಟು 1. ಸಿ ಅಸ್ಯೂಮಿಂಗ್ ಪ್ರಾಬಬಿಲಿಟಿ ಆಫ್ ಎಫ್ ಗ್ರೇಟರ್ ದೆನ್ 0 ಇದು ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ದ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ ಆಫ್ ಎಸ್ ಮೈನಸ್ ಎಫ್ ಎಸ್ ಬೈ ಎಫ್ ಈಸ್ ಈಕ್ವಲ್ ಟು 1. ಇದುವರೆಗೂ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ವೀಕ್ಷಿಸಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.